ಹಾಯ್ ಎಲ್ಲರಿಗೂ ನಮಸ್ಕಾರ. ಸೊ ಏನಂದರೆ ನಾವು ಇಂಡಿಯನ್ ಸ್ಟೋರಿಂದ ಗ್ರಾಸರಿ ಆರ್ಡರ್ ಮಾಡಿದ್ವಿ. ಸೊ ನೋಡೋಣ ಬನ್ನಿ ರೇಟ್ ಎಷ್ಟಿದೆ ಇಲ್ಲಿ ಜಪಾನಲ್ಲಿ ಅಂತ. ಇದು ವೆಜಿಟೇಬಲ್ಸ್ದು, ಹಾಗೆ ಇದು ಗ್ರಾಸರಿ. ನೋಡೋಣ ರೇಟ್. ಇದು ಬಿರಿಯಾನಿ ಬಾಸ್ಮತಿ ರೈಸ್ 1 kg ಎಷ್ಟಿದೆ ಅಂದರೆ 850 ರೂಪಾಯಿ ಇದೆ. ಇದು 1 kg ಇದಾಯಿತು. ಹಾಗೆ ಇದು ಮಸ್ಟರ್ಡ್ ಆಯಿಲ್, ಸಾಸಿವೆ ಎಣ್ಣೆ 1 kg 1025 ರೂಪಾಯಿ ಇದೆ. ನೋಡಿ 1 ಲೀಟ್ರ್ ಇದೆ. ಎಷ್ಟು ಕಾಸ್ಟ್ಲಿ ಇದ್ದಾವೆ ಇಲ್ಲಿ ಎಲ್ಲ ಅಂತ. ಹಾಗೆ ಇದು ಬಿಳಿ ಎಳ್ಳು ಇದು ಎಷ್ಟು, ಒಂದು 100 ಗ್ರಾಮ್ ಇದೆ. 100 ಗ್ರಾಮಿಗೆ 712 ರೂಪಾಯಿ ಇದೆ ಬಿಳಿ ಎಳ್ಳು. ಹಾಗೆ ಇದು ಹೆಸರು ಕಾಳು ಮೂಂಗ್ ದಾಲ್ ನೋಡಿ 1 kg ಇದೆ. 1 kg ಮೂಂಗ್ ದಾಲು 398 ರೂಪಾಯಿ ಇದೆ. ನೋಡಿ ನಮ್ಮಲ್ಲಿ 100-120 ರೇಟ್ ಇದ್ದರೆ ಇಲ್ಲಿ ಎಷ್ಟಿದೆ kg. ನೋಡಿ ಎಷ್ಟು 1 kg ಇದೆ. ಇದು 1 kg ರೇಟು ಎಷ್ಟಿದೆ ಅಂದರೆ 398 ರೂಪಾಯಿ ಇದೆ. ಇಲ್ಲಿ ಎಲ್ಲವೂ ನಮ್ಮದು ಡಬಲ್ದು, ನಮ್ಮ ಕರೆನ್ಸಿ ಕನ್ವರ್ಟ್ ಮಾಡಿದರೆ ಇಲ್ಲಿ ಎಲ್ಲ ಎನ್ನಲ್ಲಿ ಡಬಲ್ಲೇ ಆಗುತ್ತೆ ಅದು. ಹಾಗೆ ಇದು ಊರದ ದಾಲು, ಉದ್ದಿನ ಬೇಳೆ ನೋಡಿ 1 kg ಇದೆ. kg ಎಷ್ಟು ಅಂದರೆ ಉದ್ದಿನ ಬೇಳೆ 482 ರೂಪಾಯಿ ಇದು 1 kg. ಹಾಗೆ ಇದು ನೋಡಿ ಸೋನಾ ಮಸೂರಿ ಅಕ್ಕಿ, ನಮ್ಮ ಇಂಡಿಯನ್ ರೈಸು ಎಷ್ಟಿದೆ ಅಂದರೆ ಇದು 5 kg ಇದೆ ಪ್ಯಾಕೆಟು. 5 kg ಸೋನಾ ಮಸೂರಿ 3500 ರೂಪಾಯಿ ಇದೆ. 3500 ಒಂದು 5 kg ಪ್ಯಾಕೆಟ್ಗೆ. ಇದು ಎಲ್ಲ ಜಾಸ್ತಿನೇ. ಒಂದು ಪ್ಯಾಕೆಟ್ ನಮಗೆ 10 ಕಿಲೋ ಬೇಕಾಗಿತ್ತು, ಅದಕ್ಕೆ ನಾವು 2 ಪ್ಯಾಕೆಟ್ ಆರ್ಡರ್ ಮಾಡಿದ್ವಿ. ಇಷ್ಟೇ ಬೇಕಾಗಿದ್ದು ನಮಗೆ ಗ್ರಾಸರಿ. ಹಾಗೆ ವೆಜಿಟೇಬಲ್ಸ್ ಏನಿದೆ ನೋಡೋಣ ಬನ್ನಿ. ನಾವು ಏನೇ ಬೇಕಂದ್ರೂ ಇಂಡಿಯಾದವ್ರದ್ದು ಅಂಬಿಕಾದಲ್ಲೇ ನಾವು ಗ್ರಾಸರಿ ಎಲ್ಲ ಆರ್ಡರ್ ಮಾಡೋದು. ಆ್ಯಕ್ಚುಲಿ ಇಲ್ಲಿ ಎಲ್ಲ ಸಿಗೋದಿಲ್ಲ. ಇದು ನೋಡಿ ಉಳ್ಳಾಗಡ್ಡಿ, ಕೆಂಪು ಉಳ್ಳಾಗಡ್ಡಿ ಹೆಂಗಿದೆ ಅಂತ ನೋಡಿ ಯಾವ ಥರ ಇದೆ. ಇದು ಕೆಂಪು ಉಳ್ಳಾಗಡ್ಡಿ ಚಿಕ್ಕದಿದೆ. ಇದು ಆ್ಯಕ್ಚುಲಿ ಸಾಂಬಾರು ಉಳ್ಳಾಗಡ್ಡಿ. ಅರ್ಧ kg ಇದೆ. ಇದು ಅರ್ಧ kg ಎಷ್ಟಂದರೆ ಅರ್ಧ kg ಆನಿಯನ್ 839 ರೂಪಾಯಿ ಇದೆ. 840 ನೋಡಿ 839 ಏನಿದೆ ನೋಡಿ ಇದರಲ್ಲಿ. ನಮ್ಮಲ್ಲಿ ಆದರೆ 20 ರೂಪಾಯಿ 30 ರೂಪಾಯಿ, ಇಲ್ಲಿ 839 ರೂಪಾಯಿ ನೋಡಿ ಹೇಗಿದೆ ಅಂತ. ಹಾಗೆ ಇದು ನೋಡಿ ನುಗ್ಗಿಕಾಯಿ ಹೆಂಗಿದೆ, ಎಷ್ಟು ಉದ್ದ ಇದೆ. ಇದೆಲ್ಲ ಸಿಗೋದು ಇಂಡಿಯನ್ ಸ್ಟೋರಲ್ಲಿ ಮಾತ್ರ. ಇಲ್ಲಿ ಎಲ್ಲ ಸಿಗೋದಿಲ್ಲ, ನುಗ್ಗಿಕಾಯಿ ಅಥವಾ ಏನು ಸಿಗೋದಿಲ್ಲ. ಈ ಥರ ಉಳ್ಳಾಗಡ್ಡಿ ಅಂತೂ ಮೊದಲೇ ಸಿಗೋದಿಲ್ಲ. ನೋಡಿ ನುಗ್ಗೆಕಾಯಿದು. ಇದು ನುಗ್ಗೆಕಾಯಿ ಒಂದು ಪೀಸಿಗೆ ಎಷ್ಟಂದರೆ 159 ರೂಪಾಯಿ. ಇದು ಒಂದಕ್ಕೆ 159 ರೂಪಾಯಿ ನೋಡಿ. ನಮ್ಮಲ್ಲಿ ಆದರೆ 20 ರೂಪಾಯಿ 30 ರೂಪಾಯಿ ಕೊಟ್ಟರೆ 3-4 ಬರುತ್ತೆ ಇಂಥವು. ಇಲ್ಲಿ ತುಂಬ ಕಾಸ್ಟ್ಲಿ.
ಹಾಗೆ ಇದು ಏನಂದರೆ ಪಾವ್ ಬಜಿ ಬ್ರೆಡ್ಡು. ಇಲ್ಲಿ ಜಪಾನಲ್ಲಿ ಈ ಥರ ಬ್ರೆಡ್ ಸಿಗೋದಿಲ್ಲ ಆ್ಯಕ್ಚುಲಿ. ಇದು ಇಂಡಿಯನ್ ಸ್ಟೋರಲ್ಲೇ ಸಿಗೋದು. ಇದು 8 ಪೀಸ್ ಇದೆ. ಎಷ್ಟಿದೆ ಅಂದರೆ ಇದು 8 ಪೀಸಿಗೆ ಮುಂಬೈ ಪಾವ್ ಬಜಿ ಎಷ್ಟಂದರೆ 319 ರೂಪಾಯಿ ಇದೆ. 319 ನೋಡಿ. ನಮಗೇನೇ ಬೇಕಂದ್ರೂ ನಮ್ಮದು ಇಂಡಿಯನ್ದು ಗ್ರಾಸರಿ ಹಾಗೆ ವೆಜಿಟೇಬಲ್ಸು ಆಮೇಲೆ ಈ ಥರ ಬ್ರೆಡ್ಡು ಬೇಕಂದರೆ ಇಂಡಿಯನ್ ಸ್ಟೋರಲ್ಲಿ ಮಾತ್ರ ಸಿಗೋದು. ಇಲ್ಲಿ ಇರುತ್ತೆ ಬ್ರೆಡ್ಡು, ಬಟ್ ಈ ಥರ ಇರೋದಿಲ್ಲ, ಬೇರೆಯೇ ಇರುತ್ತೆ. ಹಾಗೆ ಇದು ತುಂಬ ಮುಖ್ಯ ನೋಡಿ, ತೆಂಗಿನಕಾಯಿ ನೋಡಿ ಹೆಂಗಿದೆ ಅಂದರೆ ನೋಡಿ, ದಪ್ಪ ಇದೆ. ಆದರೆ ಇದು ಒಂದೇ ತೆಂಗಿನಕಾಯಿ ಎಷ್ಟು ಗೊತ್ತಾ? ತುಂಬ ರೇಟ್ ಇದೆ ಇದು. ಕೇಳಿದರೆ ಶಾಕ್ ಆಗ್ತೀರಾ. ಒಂದು ತೆಂಗಿನಕಾಯಿಗೆ 700 ರೂಪಾಯಿ. ಇದು ಒಂದು ಪೀಸಿಗೆ 700 ರೂಪಾಯಿ. ಇಲ್ಲಿ ನಮ್ಮಲ್ಲಿ ಆದರೆ 30-40 ರೂಪಾಯಿ ಕೊಟ್ಟರೆ ಈ ಥರ ತೆಂಗಿನಕಾಯಿ ಬರುತ್ತೆ. ಆದರೆ ಇಲ್ಲಿ 700 ರೂಪಾಯಿ ಕೊಡಬೇಕು ನಾವು. ನೋಡಿ ಹೆಂಗಿದೆ. ಇದು ನೋಡಿ, ವೆಜಿಟೇಬಲ್ಸದಷ್ಟೇ ಹೆಂಗೆ ಸಪ್ರೇಟ್ ಮಾರ್ಕ್ ಹಾಕವ್ರೆ. ಹಾಗೆ ಇದು ಗ್ರಾಸರಿ. ಸೊ ಇದು ಬೇರೆ ಬೇರೆ ಸಪ್ರೇಟು ತೊಗೊಂಡು ಬರ್ತಾರೆ ಅವರು. ನೋಡಿ, ನಾವು ಒಂದೇ ಟೈಮಲ್ಲಿ ನಾವು ಬುಕ್ ಮಾಡಿದ್ದು. ಬಟ್ ಅವರು ಏನಂದರೆ ವೆಜಿಟೇಬಲ್ಸ್ ಬೇರೆ ಹಾಗೆ ಗ್ರಾಸರಿ ಬೇರೆ ಪ್ಯಾಕ್ ಮಾಡಿ ತೊಗೊಂಡು ಬಂದು ಕೊಡ್ತಾರೆ. ನೋಡಿ, ಏನಂದರೆ ಜಪಾನಲ್ಲಿ ಎಲ್ಲವೂ ಕಾಸ್ಟ್ಲಿನೇ. ಗ್ರಾಸರಿ ಆಗಲಿ, ವೆಜಿಟೇಬಲ್ಸ್ ಆಗಲಿ, ಫ್ರೂಟ್ಸ್ ಆಗಲಿ ಎಲ್ಲವೂ ತುಂಬ ಕಾಸ್ಟ್ಲಿನೇ. ನಮ್ದು ಇಂಡಿಯನ್ದು ಏನೇ ಬೇಕಂದ್ರೂ ನಾವು ಇಂಡಿಯನ್ ಸ್ಟೋರಲ್ಲೇ ತೊಗೊಳ್ಳೋದು. ಇಲ್ಲಿ ಎಲ್ಲ ಸಿಗೋದಿಲ್ಲ. ಬಾಯ್, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.